ಈ ಕಥೆನಲ್ಲಿ ಒಬ್ಬ ಹುಡುಗ ಬೇಕಂತಾನೆ ಬಂದು ಒಂದು ಚರ್ಚ್ಗೆ ಸೇರ್ಕೊಳ್ತಾನೆ. ಅಲ್ಲವನು ಮೂಗಾಕಿ ಹುಡುನ್ ತರ ನಟಿಸ್ತಾ ಇರ್ತಾನೆ. ಆ ಚರ್ಚ್ ನಲ್ಲಿರೋ ನನ್ಸ್ ಎಲ್ಲ ಬರ್ಗೆಟ್ಬಿಟ್ಟಿರ್ತಾರೆ. ಇವನ್ ಬೇರೆ ಚೆನ್ನಾಗಿರೋದಕ್ಕೂ ಅವ್ರಿಗೆ ಬೇರೆ ದಾಹ ಇರೋದಕ್ಕೂ ಸರಿ ಹೋಗುತ್ತೆ. ಸೊ ಇವನ್ ಜೊತೆ ಆ ನನ್ಸ್ ಗಳೆಲ್ಲ ಯಾವ್ಯಾವ ರೀತಿ ಆಟ ಆಡ್ತಾರೆ, ಯಾಕೆ ಇವನು ಬೇಕಂತಲೇ ಬಂದು ಚರ್ಚ್ಗೆ ಸೇರ್ಕೊಳ್ತಾನೆ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಏನಾದ್ರು ನನ್ನ ಎಕ್ಸ್ಪ್ಲೇನ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಕೊಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ಇನ್ನು ತಡ ಮಾಡೋದ್ ಬೇಡ. ಲೆಟ್ ಸ್ಟಾರ್ಟ್ ಮೈ 6th ವಿಡಿಯೋ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮ್ಗೊಂದು ಚರ್ಚ್ ನ ತೋರಿಸ್ತಾರೆ. ಅಲ್ಲೊಬ್ಬ ವ್ಯಕ್ತಿ ಪೇಂಟಿಂಗ್ ಮಾಡ್ಕೊಂಡು ತನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾನೆ. ಅವ್ರ ಎಂಟೈರ್ ಫ್ಯಾಮಿಲಿನೇ ದೊಡ್ಡ ಕಳ್ಳರ ಫ್ಯಾಮಿಲಿ ಆಗಿರುತ್ತೆ. ಇವನು ಯಾವತ್ತಾದ್ರೂ ಒಂದಿನ ನಾನು ಕೂಡ ದೊಡ್ಡ ಕಳ್ಳ ಆಗ್ತೀನಿ ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಬಟ್ ಅವನು ಈಗಿರೋ ಪ್ಲೇಸ್ ನಲ್ಲಿ ನಾನು ಕಳ್ಳ ಅಂತ ಗೊತ್ತಾದ್ರೆ ಕೈನ ಕಟ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಅವನೀಗ ಪೇಂಟರ್ ಅಂತ ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಇವನೀಗ ಕೆಲಸ ಎಲ್ಲ ಮುಗಿಸ್ಕೊಂಡು ಫಾದರ್ ಹತ್ರ ಹೋಗಿ ದುಡ್ಡು ಕೇಳೋದಕ್ಕೆ ಬರ್ತಾನೆ. ಬಟ್ ಅಲ್ಲಿ ನೋಡಿದ್ರೆ ಫಾದರ್ ಆಲ್ರೆಡಿ ಹೊಗೆ ಹಾಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಪ್ಲೇಗ್ ಬಂದು ಸತ್ತೋಗ್ಬಿಟ್ಟಿರ್ತಾನೆ. ಇವನಿಗೀಗ ನನ್ ಕೆಲಸ ಮಾಡೋದಕ್ಕೆ ದುಡ್ಡು ಸಿಗ್ಲಿಲ್ವಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ ಇವನಿಗೊಂದು ಬ್ರಿಲಿಯಂಟ್ ಐಡಿಯಾ ಬರುತ್ತೆ. ಅದೇನಂದ್ರೆ ಇವನೇ ಫಾದರ್ ತರ ಡ್ರೆಸ್ ಹಾಕೊಂಡು ಫಾದರ್ ಆಗ್ಬಿಡೋಣ ಅಂತ. ಹಾಗೇನಾದ್ರೂ ಫಾದರ್ ಆದ್ರೆ ಊಟ ಬಟ್ಟೆಗೆ ಅಲಿಯೋದು ತಪ್ಪುತ್ತೆ. ಅದಲ್ಲದೆ ಚರ್ಚ್ ನಲ್ಲಿ ನನ್ಸ್ಗಳ ಜೊತೆ ರಾಸಲೀಲೆ ಕೂಡ ಆಡಬಹುದು. ಇದರಿಂದ ನನ್ನ ಜೀವನ ಹ್ಯಾಪಿಯಾಗಿ ಕಳಿಬಹುದು ಅಂತ ಅನ್ಕೋತಾನೆ. ಸೀನ್ ಈಗ ನಮಗಲ್ಲಿ ಕಟ್ಟಾದ್ರೆ ಈಗಲ್ಲಿ ನಮಗೆ ನಮ್ ಟಪಾಟಪ್ ರಾಜನ ತೋರಿಸ್ತಾರೆ. ಇವನ ಹೆಸರು ಬಂದು ಲೊರೆನ್ಜೋ. ಇವನಿಲ್ಲಿ ಒಂದು ಗ್ಯಾಂಗ್ ಇಂದ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ. ಯಾಕೆ ಈ ತರ ಓಡೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಹುಡುಗ ಬಂದು ಜೂಜನಲ್ಲಿ ದೊಡ್ಡ ಪಂಟ ಆಗಿರ್ತಾನೆ. ಸೊ ಅವನನ್ನ ಸೋಲ್ಸೋದು ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ. ಹೀಗೆ ಇರ್ಬೇಕಾದ್ರೆ ಗ್ಯಾರ್ಬಿನೋ ಅನ್ನೋ ವ್ಯಕ್ತಿ ಇವನ ಹತ್ರ ಸೋತ್ ಬಿಡ್ತಾನೆ. ಅವನಿಗದು ತುಂಬಾ ಪಪ್ಪಿ ಶೇಮ್ ಆಗ್ಬಿಡುತ್ತೆ. ಯಾಕಂದ್ರೆ ಮುಂದೆ ಅವನು ಈ ರಾಜ್ಯನ ಆಳೋ ರಾಜ. ಸೊ ಆ ಪಪ್ಪಿ ಶೇಮ್ ನ ಅವನ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನಮ್ ಲೊರೆನ್ಜೋನ ಹೇಗಾದ್ರೂ ಮಾಡಿ ಕೊಂದು ಬಿಡ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರನೇ ಅವನ್ ಜನಗಳನ್ನ ಇವನ್ ಹಿಂದೆ ಬಿಟ್ಟಿರ್ತಾನೆ. ನಮ್ಮವನೀಗ ಇವರಿಂದೆಲ್ಲ ತಪ್ಪಿಸ್ಕೊಂಡು ತನ್ನ ಊರಿಗೆ ಬರ್ತಾನೆ. ಅಲ್ಲಿಗ ಲೊರೆನ್ಜೋ ತನ್ನ ಫ್ರೆಂಡ್ಸ್ ನ ಮೀಟ್ ಆಗ್ತಾನೆ. ಆಗ್ಲೇ ಇವನು ಸಾಯಿಸೋ ವಿಷಯ ಊರೆಲ್ಲ ಆಡ್ಬಿಟ್ಟಿರುತ್ತೆ. ಅವ್ನ ಫ್ರೆಂಡ್ಸ್ ಈಗ ನೀನ್ ಇಲ್ಲೇ ಇದ್ರೆ ನಿನ್ನ ಕೊಂದು ಬಿಡ್ತಾರೆ. ಸೊ ನೀನ್ ಇಲ್ಲಿಂದ ಮೊದಲು ಹೋಗು ಅಂತ ಹೇಳಿ ಅವನಿಗೊಂದು ಕುದುರೆನ ಕೊಡ್ತಾರೆ. ನಮ್ಮವನು ಈಗ ಆ ಕುದುರೆನ ಹತ್ತಿ ಆ ಊರ್ ಬಿಟ್ಟೆ ಆಚೆ ಹೋಗ್ತಾನೆ. ಇವನು ಊರ್ ಬಿಟ್ಟು ಹೋಗಿರೋ ವಿಷಯ ಗ್ಯಾರ್ಬಿನೋ ಕೂಡ ಗೊತ್ತಾಗತ್ತೆ. ಆದ್ರೂ ಕೂಡ ಆ ವಿಷಯನ ಅಲ್ಲೇ ಬಿಡದೆ ಅವ್ನ ಚೇಲಗಳಿಗೆ ಅವನನ್ನ ಹಿಡಿದು ನನ್ನ ಹತ್ರ ಕರ್ಕೊಂಡ್ ಬನ್ನಿ, ಅವನನ್ನ ನನ್ ಕೈಯಾರೆ ಸಾಯಿಸ್ಬೇಕು ಅಂತ ಹೇಳಿ ಅವ್ರನ್ನ ಕಳಿಸ್ತಾನೆ. ಈ ಕಡೆ ಲೊರೆನ್ಜೋ ಈಗ ಎಲ್ಲಿಗೆ ಹೋಗೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಕಾಡಲ್ಲಿ ಹೋಗ್ತಾ ಇರ್ತಾನೆ. ಆಗ್ಲೇ ಅವನ ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ. ಆ ವ್ಯಕ್ತಿ ಒಂದು ಡೆಡ್ ಬಾಡಿನ ಗಾಡಿನಲ್ಲಿ ಹಾಕೊಂಡು ಬರ್ತಾ ಇರ್ತಾನೆ. ಅದನ್ನ ನೋಡಿ ನಮ್ಮವನೀಗ ಅವನ ಹತ್ರಕ್ಕೆ ಹೋಗಿ ಡೆಡ್ ಬಾಡಿ ಯಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲೇ ಹತ್ರದಲ್ಲಿರೋ ಚರ್ಚ್ ಅಲ್ಲಿ ಕೆಲಸ ಮಾಡ್ತಿದ್ದವನು ಅಂತ ಹೇಳ್ತಾನೆ. ನಮ್ ಲೊರೆನ್ಜೋಗೀಗ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಯುನೆಸ್ ಅಲ್ಲಿ ನಾನೀಗ ಚರ್ಚ್ ಹೋಗಿ ಕೆಲಸ ಮಾಡ್ಬೇಕು ಅಂತ. ಆಗ್ಲಾದ್ರೂ ಈ ಗ್ಯಾರ್ಬಿನೋ ಇಂದ ತಪ್ಪಿಸ್ಕೋಬಹುದು ಅಂತ. ಆಗ ಆ ವ್ಯಕ್ತಿ ನೀನು ಆ ಚರ್ಚ್ ನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನೀನು ಮೂಗ ಅಥವಾ ಕಿವುಡ ಆಗಿರ್ಬೇಕು ಅಂತ ಹೇಳ್ತಾನೆ. ಹಾಗಿದ್ರೆ ಮಾತ್ರನೇ ಆ ಚರ್ಚ್ ನಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಳ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಗ್ಯಾರ್ಬಿನೋ ಮನುಷ್ಯರಿಗೆ ಅಲ್ಲಿಗೂ ಕೂಡ ಬಂದ್ಬಿಡ್ತಾರೆ. ಸೊ ನಮ್ಮವನೀಗ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಈಗ ಲೊರೆನ್ಜೋ ಅವರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಒಂದು ಮರದ ಕೊಂಬೆನ ಹತ್ತಿ ಮರದ ಮೇಲೆ ಕೂತ್ಕೊಂತಾನೆ. ಈಗ ಅವ್ನ್ ಕುದುರೆ ಒಂದೇನೆ ಓಡೋಗ್ತಾ ಇರುತ್ತೆ. ಅದನ್ನೀಗ ಫಾಲೋ ಮಾಡ್ಕೊಂಡು ಗ್ಯಾರ್ಬಿನೋ ಮನುಷ್ಯರೆಲ್ಲ ಅದರಿಂದನೇ ಹೋಗ್ಬಿಡ್ತಾರೆ. ಈಗ ನಮ್ಮವನ್ಗೆ ಸ್ವಲ್ಪ ಉಸಿರು ಬಿಟ್ಟಾಗುತ್ತೆ. ನಿಧಾನವಾಗಿ ಈಗ ಮರನ ಇಳಿಯಬೇಕಾದ್ರೆ ಕೊಂಬೆ ಒಂದೇ ಸಲ ಕಟ್ಟಾಗ್ಬಿಡುತ್ತೆ. ಈಗ ಮೇಲಿಂದ ಲೊರೆನ್ಜೋ ಒಂದೇ ಸಲ ರಪ್ ಅಂತ ಕೆಳಗಡೆ ಬಿದ್ಬಿಡ್ತಾನೆ. ಬಿದ್ದಿದ್ ಫೋರ್ಸಿಗೆ ಅವನಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೀಗ 4 ಜನ ನನ್ಸ್ ಬರ್ತಾರೆ. ಅಲ್ಲಿ ಆ ನನ್ಸಲ ಈಗ ಅವನ್ ಸೌಂದರ್ಯ ರಾಶಿನ ನೋಡಿ ಫಿದಾ ಆಗ್ಬಿಡ್ತಾರೆ. ಈ ನನ್ಗಳೀಗ ನಮ್ಮವನ್ನ ತಮ್ಮ ಚರ್ಚ್ಗೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಈಗ ನಮ್ಗೆ ಪಂಪಿನಿ ಅನ್ನೋ ರಾಣಿನ ತೋರಿಸ್ತಾರೆ. ಅವಳಲ್ಲಿ ತುಂಬಾ ದುಃಖದಿಂದ ಇರ್ತಾಳೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ರೀಸೆಂಟ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ. ಅದೇ ದುಃಖನೀಗ ದೇವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಅಲ್ಲಿಗೀಗ ನಮ್ ಗ್ಯಾಬ್ರಿನೋ ಬರ್ತಾನೆ. ಅವನೀಗ ಇವಳ ಜೊತೆ ಸಂತಾಪ ತೋರ್ಸೋ ತರ ನಾಟಕ ಮಾಡ್ತಾ ಇರ್ತಾನೆ. ಅವನ ತರ ನಾಟಕ ಮಾಡ್ತಾ ಇದ್ದಾನೆ ಅಂತ ಇವಳಿಗೆ ಕೂಡ ಗೊತ್ತು. ಆದ್ರೂ ಕೂಡ ಏನು ಮಾತಾಡದೆ ಸುಮ್ನೆನೆ ಇರ್ತಾಳೆ. ಈಗ ಪಂಪಿನಿಯ ಗ್ಯಾರ್ಬಿನೋಗೆ ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ರಷ್ಯನ್ ರಾಜ್ಕುಮಾರ ಬರ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅವನಿಗೆ ಅದನ್ನ ಕೇಳಿಸ್ಕೊಂಡ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ. ಆದ್ರೂ ಅವಳು ಮುಂದೆ ಆ ಸಿಟ್ಟನ್ನ ತೋರ್ಸ್ಕೊಳಲ್ಲ. ಯಾಕಂದ್ರೆ ಇವನು ಇವಳನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಆಸೆ ಪಟ್ಟಿರ್ತಾನೆ. ಆಗ್ಲೇ ಈ ರಾಜ್ಯನು ಕೂಡ ಆಳ್ಬೋದು ಅಂತ ಹೇಳಿ ಕನಸು ಕಟ್ಟಿರ್ತಾನೆ. ಇದೇ ವಿಷಯನೀಗ ಪಂಪಿನಿ ಹತ್ರ ಹೇಳ್ತಾನೆ. ನಿನ್ ತಂದೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನು ನಾನು. ಅದಕ್ಕೆ ನಿಮ್ ತಂದೆ ನಿನ್ನ ಕೊಟ್ಟು ನನಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ನೀನ್ ಯಾವತ್ತಿದ್ರು ನನಗ್ ಸ್ವಂತ ಅಂತ ಹೇಳ್ತಾನೆ. ಅವಳಲ್ಲಿ ಏನೂ ಮಾತಾಡದೆ ಸುಮ್ನೆ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಈಗ ಚರ್ಚ್ ನಲ್ಲಿ ಲೊರೆನ್ಜೋಗಿನ್ನೂ ಎಚ್ಚರ ಆಗಿರಲ್ಲ. ಆಗ್ಲೇ ಅಲ್ಲಿ ಇಬ್ರು ನನ್ಸ್ ಈಗ ನಮ್ಮವನ್ನ ನೋಡ್ತಾ ಇರ್ತಾರೆ. ಅವ್ನ್ ಸೌಂದರ್ಯನ ನೋಡಿ ಅವ್ರ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ನಿಧಾನವಾಗಿ ಈಗ ಶುರು ಮಾಡ್ಕೊಳ್ತಾರೆ. ಮೊದಲಿಗೀಗ ಅವ್ನ್ ಶರ್ಟ್ ನ ಮೇಲೆ ಎತ್ತಿ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಮ್ಮವನಿಲ್ಲಿ ಎಚ್ಚರ ಇಲ್ದೇ ಇರೋ ತರ ನಾಟಕ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಈಗ ಇವಳು ಇವನ್ ಲಿಪ್ಸ್ ಹತ್ರಕ್ಕೆ ಬರ್ತಾಳೆ. ಅವನೀಗ ತಿನ್ನೋ ಹಾಗೆ ನೋಡಿ ಅವನಿಗೊಂದು ಲಿಪ್ ಲಾಕ್ ಮಾಡ್ತಾಳೆ. ಆಗ್ಲೇ ನಮ್ಮವನೀಗ ನಿಧಾನವಾಗಿ ಕಂಡ್ಬಿಡ್ತಾನೆ. ಅವಳೀಗ ಭಯ ಪಟ್ಟು ತನ್ನ ಮುಸುಕ್ನ ಮುಚ್ಕೋತಾಳೆ. ಆಗ್ಲೇ ಅಲ್ಲಿಗೀಗ ಚರ್ಚ್ ನ ಮದರ್ ಬರ್ತಾಳೆ. ಅವಳೀಗ ಸಿಸ್ಟರ್ಸ್ ಹತ್ರ ಇವನ್ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾಳೆ. ಅವ್ರೀಗ ಮದರ್ಗೆ ಇವನು ಬಂದಾಗಿಂದ ಏನು ಮಾತಾಡಿಲ್ಲ. ಸೊ ಇವನು ಮೂಗ ಕಿವುಡ ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೀಗ ಮದರ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸೈನ್ ಮಾಡಿ ತೋರಿಸ್ತಾಳೆ.
ಅದಕ್ಕೆ ನಮ್ಮವನೀಗ ಇಂಥ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೋದಕ್ಕಾಗತ್ತಾ, ಮೂಗ ಕಿವಿಡ ಅಂತ ಹೇಳಿ ಸೈನ್ ಮಾಡಿ ತೋರಿಸ್ತಾನೆ. ಅದನ್ನ ನೋಡಿ ನಮ್ಮ ಮದರ್ ಕೂಡ ಫುಲ್ ಖುಷಿ ಆಗ್ಬಿಡ್ತಾಳೆ, ಯಾಕಂದ್ರೆ ಅವಳ ಕಾಮನ ತೀರ್ಸೋದಕ್ಕೆ ಒಳ್ಳೆ ಮಿಕ್ಕ ಸಿಕ್ಕಿದೆ ಅಂತ. ನೆಕ್ಸ್ಟ್ ಈಗ ಲೊರೆನ್ಜೋ ಬಾತ್ ಟಬ್ ನಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಅಲ್ಲಿಗೀಗ ಇಬ್ರು ನನ್ಸ್ ಬರ್ತಾರೆ. ಅವ್ರೀಗ ಯೂನಿಕ್ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿ ಅವ್ರ ಬಟ್ಟೆನೆಲ್ಲ ಬಿಚ್ಚಾಕಿ ಅಟ್ಲೀಸ್ಟ್ ಬೆಡ್ ಮೇಲೆ ಬರೋದು ಕೂಡ ಟೈಮ್ ಕೊಡದೆ ಬಾತ್ ಟಬ್ ನಲ್ಲಿ ಅವನ ಜೊತೆ ಚೆನ್ನಾಗಿ ಆಟಾಡಿ ದಾಹನ ತೀರಿಸ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಈಗ ಲೊರೆನ್ಜೋ ಹೊರಗಡೆ ಕೆಲಸ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಇನ್ನೊಬ್ಳು ನನ್ ಬರ್ತಾಳೆ. ಅವಳೀಗ ಇವನು ದರ ದರ ಅಂತ ಪೊದೆ ಒಳಗಡೆ ಹೇಳ್ಕೊಂಡು ಹೋಗಿ ಅವಳು ಕಾಮ ಕ್ರೀಡೆನ ಆಡ್ಕೊಂಡು ದಾಹನ ತೀರ್ಸ್ಕೊಂಡ್ಬಿಡ್ತಾಳೆ. ಈಗ ನಮ್ಮ ಹುಡುಗ ಮೂಗ ಕಿವಿಡ ಅಂತ ಹೇಳ್ಕೊಂಡು ಅಲ್ಲಿರೋ ನನ್ಗಳ ಜೊತೆ ಎಲ್ಲ ಅಪ್ಪ ಅಮ್ಮ ಆಟಾಡ್ಕೊಂಡು ಖುಷಿಯಾಗಿರ್ತಾನೆ. ಈ ಕಡೆ ಪಂಪಿನಿ ಈಗ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾಳೆ. ನನ್ ರಷ್ಯನ್ ರಾಜ್ಕುಮಾರ ಬರೋವರೆಗೂ ಈ ಗ್ಯಾರ್ಬಿನೋ ಇಂದ ತಪ್ಪಿಸ್ಕೋಬೇಕು, ಅದಕ್ಕೆ ಏನಾದ್ರು ಉಪಾಯ ಇದ್ರೆ ಹೇಳಿ ಅಂತ ತನ್ನ ಫ್ರೆಂಡ್ಸ್ ನ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವಳ ಫ್ರೆಂಡ್ಸ್ ಈಗ ನಿನ್ ರಷ್ಯನ್ ರಾಜ್ಕುಮಾರ ಬರೋವರೆಗೂ ಇಲ್ಲೇ ಹತ್ರದಲ್ಲಿರೋ ಚರ್ಚ್ ಅಲ್ಲಿ ನನ್ನಾಗಿ ಸೇರ್ಕೊ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ತಿಳಿದೇ ಇರೋ ಗಂಡಸರಿಗೆ ಒಳಗಡೆ ಪ್ರವೇಶ ಇರಲ್ಲ, ಸೊ ನೀನು ಸೇಫ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದು ನಮ್ ಪಂಪಿನಿಯ ಕೂಡ ಸರಿ ಅಂತ ಅನ್ಸುತ್ತೆ. ಇವರು ಇಷ್ಟೊತ್ತವರೆಗೂ ಹೇಳಿ ಚರ್ಚ್ ಯಾವ್ದು ಗೊತ್ತಾ? ಅದು ನಮ್ ಲೊರೆನ್ಜೋ ವಾಸ ಮಾಡ್ತಾ ಇರೋ ಕಾಮ ಕ್ರೀಡಾ ವೇದಿಕೆ. ಆ ಚರ್ಚ್ಗೀಗ ನಮ್ ಪಂಪಿನಿಯ ಬರ್ತಾಳೆ. ಅವಳಲ್ಲಿ ವೇಷನ ಬದಲಿಸ್ಕೊಂಡು ನನ್ನ ಹಾಕ್ತಾಳೆ. ಅಲ್ಲಿಗ ಪಂಪಿನಿಯ ನಮ್ ಲೊರೆನ್ಜೋ ಜೊತೆ ಅಲ್ಲಿರೋ ನನ್ಗಳೆಲ್ಲ ಕಾಮ ಕ್ರೀಡೆ ಆಡೋದನ್ನ ನೋಡ್ತಾ ಇರ್ತಾಳೆ. ನಮ್ ಪಂಪಿನಿಯ ಕೂಡ ಅವನು ನೋಡಿದಾಗೆಲ್ಲ ಆಟ ಆಡ್ಬೇಕು ಅಂತ ಅನ್ಸುತ್ತೆ. ನಮ್ ಹುಡುಗ ನೋಡೋದಕ್ ಬೇರೆ ಹಂಗಿರ್ತಾನಲ್ವಾ, ಸೊ ಆಸೆಗಳು ಹುಟ್ಟೋದೆಲ್ಲ ಸಹಜ. ಬಟ್ ರಷ್ಯನ್ ರಾಜ್ಕುಮಾರ ನನಗೋಸ್ಕರ ಬರ್ತಿದ್ದಾನಲ್ವಾ, ಅದಕ್ಕೋಸ್ಕರನಾದ್ರೂ ನಾನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಈಗ ರಷ್ಯನ್ ರಾಜ್ಕುಮಾರ ಇದ್ದಾನಲ್ವಾ, ಅವನ ಹೆಸರು ಕೌಂಟ್ ಅಂತ. ಅವನೀಗ ರಾಣಿನ ಹುಡ್ಕೊಂಡು ಪ್ಯಾಲೇಸ್ಗೆ ಬರ್ತಾನೆ. ಬಟ್ ಅಲ್ಲಿ ನೋಡಿದ್ರೆ ನಮ್ ರಾಣಿ ಇರಲ್ಲ. ಈಗ ಎಲ್ಲೋದು ನನ್ ರಾಣಿ ಅಂತ ಗ್ಯಾಬ್ರಿನನ್ನ ಕೇಳ್ತಾನೆ. ಪಂಪಿನಿ ಎಲ್ಲೋಗಿದ್ದಾಳೆ ಅಂತ ಗ್ಯಾಬ್ರಿನೋ ಕೂಡ ಗೊತ್ತಿಲ್ಲ. ಆದ್ರೂ ಕೂಡ ಗ್ಯಾಬ್ರಿನೋ ಇಲ್ಲಿ ತೆಗೆದೆ ಅವಳು ಯಾವತ್ತಿದ್ರು ನನಗ್ ಸ್ವಂತ ಅಂತ ಹೇಳ್ತಾನೆ. ಅದಕ್ಕೆ ನಮ್ ರಷ್ಯನ್ ರಾಜ್ಕುಮಾರ ಏನ್ ಕಮ್ಮಿ ಇರಲ್ಲ, ಅವಳು ಹೇಗ್ ನೀನ್ ಸ್ವಂತ ಮಾಡ್ಕೋತೀಯ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಈಗ ಇಬ್ರು ಮಧ್ಯೆ ಸ್ವಲ್ಪ ಹೊತ್ತು ವಾಗ್ವಾದ ನಡೆಯುತ್ತೆ. ಆ ಪ್ಯಾಲೇಸ್ ಇಂದ ಕೌಂಟ್ ಈಗ ವಾಪಸ್ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಈಗ ಅವನ ಎದುರಿಗೆ ಸಿಗ್ತಾನೆ. ಅವನೀಗ ಕೌಂಟ್ ಗೆ ಒಂದು ಬ್ಯಾಗ್ ನ ಕೊಟ್ಟು ಇದರಲ್ಲಿ ಒಂದು ಪ್ಯಾಲೇಸ್ ಅಡ್ರೆಸ್ ಇದೆ, ಮದುವೆ ಸಮಯಕ್ಕೆ ರಾಣಿ ಅಲ್ಲಿಗೆ ಬರ್ತಾಳೆ, ಸೊ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ನಮ್ ಕೌಂಟು ಈಗ ಅಡ್ರೆಸ್ ನ ಹುಡ್ಕೊಂಡು ಓಡ್ತಾನೆ. ನೆಕ್ಸ್ಟ್ ಈಗ ಚರ್ಚ್ ನಲ್ಲಿ ಇನ್ನಿಬ್ರು ನನ್ಸು ಲೊರೆನ್ಜೋ ಹತ್ರಕ್ಕೆ ಬರ್ತಾರೆ. ಅವ್ರೀಗ ಇವನಿಗೆ ಸೈನ್ ಮಾಡ್ತಾ ನೀನ್ ಇಲ್ಲಿ ಏನೇನ್ ಮಾಡ್ತಿದ್ಯಾ ಅದೆಲ್ಲ ನಮಗ್ ಗೊತ್ತು, ನಾವಿದನ್ನ ಮದರ್ ಹೇಳ್ಬಾರ್ದು ಅಂತ ಹೇಳಿದ್ರೆ ನೀನು ನಮ್ ಜೊತೆ ಕೂಡ ಕಾಮ ಕ್ರೀಡೆ ಆಡ್ಬೇಕು ಅಂತ ಕೇಳ್ತಾರೆ. ಇಲ್ಲಿ ನಮ್ಮವ್ರಿಗೆ ಬೇಕಾಗಿರೋದು ಅದೇ ಅಲ್ವಾ, ಬಾ ಅಂತ ಹೇಳಿ ಪ್ಯಾಂಟ್ ಬಿಚ್ತಾರೆ. ನೆಕ್ಸ್ಟ್ ಡೇ ಈಗ ಪಂಪಿನಿಯ ಮತ್ತೆ ಇಬ್ರು ನನ್ ಸೇರಿ ಲೊರೆನ್ಜೋಗೆ ಸ್ನಾನ ಮಾಡಿಸ್ತಾರೆ. ಯಾಕಂದ್ರೆ ಆ ದಿನ ಅವನು ಮದರ್ ದಾಹನ ತೀರಿಸಬೇಕಾಗಿರುತ್ತೆ. ಸೊ ಅದಕ್ಕೀಗ ಅವನನ್ನ ರೆಡಿ ಮಾಡಿ ಹೆಣ್ಣನ್ನ ಪ್ರಸ್ತುತ ರೂಮಿಗೆ ಕಳ್ಸೋತಾರ, ಇವನನ್ನ ಮದರ್ ರೂಮಿಗೆ ಕಳ್ಸಿ ಡೋರ್ ಹಾಕೋತಾರೆ. ನಮ್ ಲೊರೆನ್ಜೋ ಬೇರೆ ಹೆಣ್ಮಕ್ಳ ಜೊತೆ ಆಟ ಆಡೋದು ನಮ್ ಪಂಪಿನಿಯಾಗೆ ಸ್ವಲ್ಪನೂ ಇಷ್ಟ ಆಗ್ತಾರಲ್ಲ. ಯಾಕಂದ್ರೆ ಅವಳಿಗೆ ಇವನ್ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ. ಇವನಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ ಅಂತ ಹೇಳಿ ಇಲ್ಲಿರೋ ನನ್ಸಲ ಇವನನ್ನ ಇಷ್ಟ ಬಂದಾಗ ಯೂಸ್ ಮಾಡ್ಕೊಳ್ತಾ ಇದಾರೆ ಅಂತ. ಈ ಸಾಫ್ಟ್ ಕಾರ್ನರ್ ನಿಧಾನವಾಗಿ ಅವನ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದಿನ ಪಂಪಿನಿಯ ಗಾರ್ಡನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಲೊರೆನ್ಜೋ ತಲೆ ತೊಳ್ಕೊಂಡು ಆಡಾಡ್ತಾ ಇರ್ತಾನೆ. ಅದು ನೋಡಿ ಇವಳಿಗೆ ಗೊತ್ತಾಗ್ಬಿಡುತ್ತೆ ಇವನು ಕಿವುಡ ಮೂಗ ಅಲ್ಲ ಅಂತ. ಅವಳ ಪ್ರೀತಿ ಈಗ ಇವನ್ ಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನೆಕ್ಸ್ಟ್ ಈಗ ಪಂಪಿನಿಯ ಅವನಿದ್ದ ಜಾಗಕ್ಕೆ ಹೋಗ್ತಾಳೆ. ಅವಳಿಲ್ಲಿ ಇವನಿಗೆ ಕಾಣದ ಹಾಗೆ ಮುಸ್ಕಾಕೊಂಡಿರ್ತಾಳೆ. ಇವಳೀಗ ನಿಧಾನವಾಗಿ ಅವನ ಕಣ್ಣಿಗೆ ಬಟ್ಟೆನ ಕಟ್ತಾಳೆ. ಅವನೇನಂತ ತಿಳ್ಕೊತಾನೆ ಅಂದ್ರೆ ಇವಳು ಬೇರೆ ನನ್ಗಳ ತರನೇ ಆಟ ಆಡೋದಕ್ ಬಂದಿಯಾಳೆ ಅಂತ ಅನ್ಕೋತಾನೆ. ಅವಳೀಗ ಅವನ ಹತ್ರಕ್ ಬಂದು ಅವಳು ತೋರಿಸ್ತಾ ಇದ್ದ ಪ್ರೀತಿ ಹಾವಭಾವಕ್ಕೆ ನಮ್ಮನ್ ಕೂಡ ಫಿದಾಗ್ಬಿಡ್ತಾನೆ. ಈಗ ಪಂಪಿನಿಯ ನಿಧಾನವಾಗಿ ಅವನ ಹತ್ರಕ್ ಬಂದು ಒಂದ್ ಲಿಪ್ ಲಾಕ್ ಮಾಡ್ತಾಳೆ. ಮಿಕ್ಕಿದ್ದೆಲ್ಲ ಮದ್ವೆ ಆದ್ಮೇಲೆ ಅಂತ ಹೇಳಿ ಅವಳ ಪ್ರೀತಿನ ಅವನ ಜೊತೆ ಹೇಳ್ಕೊಂಡ್ಬಿಡ್ತಾಳೆ. ಈಗ ಹೇಳಿದ್ದೆಲ್ಲ ಆದ್ಮೇಲೆ ಅವಳಲ್ಲಿದ್ದ ಹೋಗ್ಬಿಡ್ತಾಳೆ. ನಮ್ಮೋನ್ಗೀಗ ಇಂಥ ಪ್ಲೇಸ್ ಅಲ್ಲಿ ಎಂತ ಹುಡುಗಿದೆ ಅಂತ ಹೇಳಿ ಖುಷಿ ಪಡ್ತಾನೆ. ಬಟ್ ಅವಳು ತನ್ನ ಮುಖನ ತೋರ್ಸಿರಲ್ಲ, ಅದು ಯಾರು ಅಂತ ಕೂಡ ನಮ್ಮವನಿಗೆ ಗೊತ್ತಿರಲ್ಲ. ಆದ್ರೂ ಕೂಡ ಒಂದು ಡಿಸೈಡ್ ಆಗ್ಬಿಡ್ತಾನೆ, ನಾನು ಮದುವೆ ಅಂತ ಆದ್ರೆ ಈ ಹುಡುಗಿನೇ ಅಂತ. ನೆಕ್ಸ್ಟ್ ಡೇ ಈಗ ಪಂಪಿನಿಯ ಹೋಗಿ ಮದರ್ಗೆ ಇವನು ಕಿವುಡ ಮೂಗ ಅಲ್ಲ ಅಂತ ಹೇಳಿ ಹಾಕೊಟ್ಬಿಡ್ತಾಳೆ. ನಿಮ್ಮನ್ನೆಲ್ಲ ಮಜಾ ಮಾಡೋದಕ್ಕೆ ಅಂತ ಹೇಳಿ ಅವನ್ ಇಲ್ಲಿಗೆ ಬಂದಿಯಾನೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಈಗ ಮದರ್ ಹೋಗಿ ಕನ್ಫರ್ಮ್ ಮಾಡ್ಕೋತಾಳೆ ಇವನು ಮೂಗ ಕಿವುಡ ಅಲ್ಲ ಅಂತ. ಮದರ್ಗೀಗ ಸಿಟ್ಟು ಬಂದು ಅವನನ್ನ ಚರ್ಚ್ ಇಂದ ಆಚೆ ಬಿಸಾಕ್ತಾಳೆ. ಪಂಪಿನಿಯ ಕೂಡ ಚರ್ಚ್ ಇಂದ ಈಗ ಆಚೆ ಬರ್ತಾಳೆ. ಈಗ ಅವಳೀಗ ಪ್ಯಾಲೇಸ್ಗೆ ಹೋಗ್ಬೇಕಾದ್ರೆ ನಮ್ಮವನೀಗ ಅವಳ ಗಾಡಿನ ತಡಿತಾನೆ. ನನಗಿರೋದಕ್ಕೆ ಮನೆ ಇಲ್ಲ, ತಿನ್ನೋದಕ್ಕೆ ಊಟ ಇಲ್ಲ, ಪ್ಲೀಸ್ ನನ್ನನ್ನು ಕೂಡ ನಿನ್ ಜೊತೆ ಕರ್ಕೊಂಡು ಹೋಗು ಅಂತ ಕೇಳ್ತಾನೆ. ನಮ್ಮವಳಿಗೆ ಬೇಕಾಗಿರೋದು ಅದೇ ಅಲ್ವಾ, ಅವ್ನು ನನ್ ಜೊತೆ ಬರ್ಬೇಕು ಅಂತಾನೆ ಚರ್ಚ್ ಇಂದ ಆಚೆ ಬಿಸಾಕೋಗ್ ಮಾಡಿದಾಳೆ. ಸರಿ ಬಾ ಅಂತ ಹೇಳಿ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಪ್ಯಾಲೇಸ್ ಹುಡ್ಕೊಂಡು ಹೋಗ್ತಿದ್ದ ಕೌಂಟ್ಗೆ ನದಿನಲ್ಲಿ ಸ್ನಾನ ಮಾಡ್ತಿದ್ದ ಒಬ್ಳು ನನ್ ಕಾಣಿಸ್ತಾಳೆ. ಅವಳಿಗೀಗ ಇವನು ನೋಡಿದ ತಕ್ಷಣ ಮೂಡ್ ಬಂದ್ಬಿಡುತ್ತೆ. ಬಾ ಮಮ್ಮಿ ಡ್ಯಾಡಿ ಆಟ ಆಡೋಣ ಅಂತ ಹೇಳಿ ಕರೀತಾಳೆ. ಬಟ್ ನಮ್ ಕೌಂಟು ಅದಕ್ಕೆಲ್ಲ ಒಪ್ಕೊಳ್ಳೋದೇ ಇಲ್ಲ. ನನಗೆ ಮದುವೆ ಫಿಕ್ಸ್ ಆಗಿದೆ, ನಾನ್ ಮಾಡಿದ್ರೆ ರಾಜ್ಕುಮಾರಿ ಜೊತೆ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಅವಳೀಗ ನೀನ್ ಹುಡ್ಕೊಂಡ್ ಬಂದಿರೋ ರಾಜ್ಕುಮಾರಿ ನಾನೇ ಅಂತ ಹೇಳ್ತಾಳೆ. ಈಗ ಅವಳು ಅವನನ್ನ ಸೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ನದಿಯಿಂದ ಎದ್ದು ತನ್ನ ದೇಹ ಸೌಂದರ್ಯನ ಅವನಿಗೆ ತೋರಿಸ್ಬಿಡ್ತಾಳೆ. ಇನ್ನೀಗ ಅವನೇನು ಮಾತಾಡಲ್ಲ, ನೀನೇ ನನ್ ರಾಜ್ಕುಮಾರಿ ಅಂತ ಹೇಳಿ ನದಿನಲ್ಲೇ ಶುರು ಮಾಡ್ಕೊಂಡ್ಬಿಡ್ತಾರೆ ಅವ್ರ ಕಬಡ್ಡಿ ಆಟನ. ನೆಕ್ಸ್ಟ್ ಈಗ ಪಂಪಿನಿಯ ಲೊರೆನ್ಜೋನ ಕರ್ಕೊಂಡು ತನ್ನ ಸಿಟಿಗೆ ಬರ್ತಾಳೆ. ಈಗ ಗ್ಯಾಬ್ರಿನೋ ಬಂದು ಇವ್ರನ್ನೆಲ್ಲ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಗ ಪಂಪಿನಿಯ ಗ್ಯಾಬ್ರಿನೋಗೆ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಗ್ಯಾಬ್ರಿನೋ ಈಗ ಅವಳನ್ನ ಬಲವಂತ ಮಾಡ್ತಾ ಇರ್ತಾನೆ.
ಈಗ ನಮ್ ಲೊರೆನ್ಸೋ ದೊಡ್ಡ ಹೀರೋ ತರ ಎಂಟ್ರಿ ಕೊಟ್ಟು ಫೈಟ್ ನ ಸ್ಟಾರ್ಟ್ ಮಾಡ್ತಾನೆ. ಬಟ್ ಲೊರೆನ್ಸೋ ಇರೋದು ಅವನ ಜಾಗದಲ್ಲಿ. ಸೊ ಗ್ಯಾಬ್ರಿನೋ ಈಗ ಅವ್ನು ಸಾಯಿಸ್ಬೇಕಂತ ಟ್ರೈ ಮಾಡ್ಬೇಕಾದ್ರೆ ಪಂಪಿನಿಯಾ ಈಗ ಫೈಟ್ ನ ನಿಲ್ಲಿಸ್ತಾಳೆ. ನಾನ್ ನಿನ್ನ ಮದ್ವೆ ಆಗ್ತೀನಿ, ಅದಕ್ ಬದಲಾಗಿ ನೀನು ಲೊರೆನ್ಸೋನ ಜೀವ ಸಹಿತ ಬಿಡಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವನೀಗ ಒಪ್ಕೊಂಡು ಅವನನ್ನ ಬಂಧಿಸೋದು ಕೇಳ್ತಾನೆ. ಈಗ ಅವನು ಪಂಪಿನಿಯಾನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಈಗ ಪಂಪಿನಿಯಾ ಗ್ಯಾಬ್ರಿನೋಗೆ ನೀನು ಲೊರೆನ್ಸೋನ ರಿಲೀಸ್ ಮಾಡಿದ್ರೆ ನಾನ್ ನಿನ್ನ ಮದ್ವೆ ಆಗೋದು ಅಂತ ಹೇಳ್ತಾಳೆ. ಅದು ಗ್ಯಾಬ್ರಿನೋಗೆ ಇಷ್ಟ ಇರಲ್ಲ. ಆದ್ರೂ ಇವಳಿಗೋಸ್ಕರ ಅವನನ್ನ ರಿಲೀಸ್ ಮಾಡಿಸ್ತಾನೆ. ಆದ್ರೆ ಹೋಗೋ ದಾರಿನಲ್ಲಿ ಅವನನ್ನ ಸಾಯಿಸ್ಬಿಡಿ ಅಂತ ಹೇಳಿ ತನ್ನ ಸೈನಿಕರಿಗೆ ಹೇಳ್ತಾನೆ. ಲೊರೆನ್ಸೋ ಕೂಡ ಈಗ ಆ ರಾಜ್ಯದಿಂದ ಹೊರಡ್ತಾನೆ. ಬಟ್ ಎಲ್ಲೋ ಒಂದ್ ಕಡೆ ನನ್ನಿಂದ ಒಂದು ಹುಡುಗಿ ಲೈಫ್ ರಿಸ್ಕ್ ಅಲ್ಲಿ ಇದೆ, ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಅನ್ಕೋತಾನೆ. ಆ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕಂತ ಹೇಳಿ ಅವನ್ ಜೊತೆನಲ್ಲಿ ಬರ್ತಾ ಇದ್ದ ಸೈನಿಕರನ್ನ ಹೊಡೆದು ಬಿಡ್ತಾನೆ. ಈಗ ಪಂಪಿನಿಯಾನ ಕಾಪಾಡ್ಬೇಕಂತ ಹೇಳಿ ಅಲ್ಲಿಂದ ಬರ್ತಾ ಇರ್ತಾನೆ. ಈಗ ಕೌಂಟ್ ಕೂಡ ನನ್ನಾಗಿ ಪರಿಚಯ ಆಗಿದ್ದ ಪಂಪಿನಿಯನ್ನ ನೋಡೋದಕ್ಕೆ ಅಂತ ಹೇಳಿ ಚರ್ಚ್ಗೆ ಬರ್ತಾನೆ. ಅಲ್ಲಿ ಗ್ಯಾಬ್ರಿನೋ ಇವಳನ್ನ ಬಲವಂತವಾಗಿ ಮದ್ವೆ ಆಗ್ತಾ ಇರ್ತಾನೆ. ನಾನ್ ಮದ್ವೆ ಆಗೋ ಹುಡುಗಿನ ನೀನೇಗ್ ಮದ್ವೆ ಆಗ್ತಿದ್ಯಾ ಅಂತ ಹೇಳಿ ಫೈಟ್ ನ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲೇ ಲೊರೆನ್ಸೋ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಈಗ ಇಬ್ರು ಸೇರಿ ಅಲ್ಲಿದ್ದವ್ರನ್ನೆಲ್ಲ ಹೊಡಿತಾ ಇರ್ತಾರೆ. ಕೊನೆಗೆ ಲೊರೆನ್ಸೋ ಈಗ ಗ್ಯಾಬ್ರಿನೋನ ಕೊಂದು ಬಿಡ್ತಾನೆ. ಈಗ ಪಂಪಿನಿಯಾ ಕೌಂಟ್ ಹತ್ರಕ್ ಬಂದು ನಾನ್ ನಿನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಇವನಿಗೆ ನಿನ್ನೆವರೆಗೂ ಚೆನ್ನಾಗಿದ್ದವಳು, ನಾನ್ ಬೇಕಂತ ನನ್ ಜೊತೆನೆ ಆಟ ಆಡ್ದವಳು ಇವಾಗ ಯಾಕೆ ಬೇಡ ಅಂತಿದ್ದಾಳೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಆಗ ಪಂಪಿನಿಯಾ ತನ್ನ ಮುಖನ ತೋರಿಸ್ತಾಳೆ. ಅವನೀಗ ನಾನ್ ನೋಡಿರೋ ಪಂಪಿನಿಯಾ ನೀನಲ್ಲ ಅಂತ ಹೇಳ್ಬೇಕಾದ್ರೆ ಅವಳಿಂದನೇ ಅವನ ಆಟ ಆಡಿರೋ ಹುಡುಗಿ ಬರ್ತಾಳೆ. ಅವಳು ನೋಡಿ ಈಗ ಇವಳೇ ನನ್ ಪಂಪಿನಿಯಾ ಅಂತ ಹೇಳಿ ಅವಳ ಹತ್ರ ಹೋಗಿ ಪ್ರೊಸೀಡ್ ಆಗ್ತಾನೆ. ಈಗ ನಮ್ ಪಂಪಿನಿಯಾ ಹೋಗಿ ಲೊರೆನ್ಸೋಗೆ ಪ್ರಪೋಸ್ ಮಾಡ್ತಾಳೆ. ನಮ್ಮವನೀಗ ನಾನು ಆಲ್ರೆಡಿ ಚರ್ಚ್ ನಲ್ಲಿ ಒಂದು ಹುಡುಗಿನ ನೋಡಿದ್ದೀನಿ, ನಾನ್ ಮದ್ವೆ ಅಂತ ಆದ್ರೆ ಅವಳನ್ನೇ ಆಗೋದು ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಪಂಪಿನಿಯಾ ಇನ್ನ ಖುಷಿ ಪಡ್ತಾಳೆ. ಯಾಕಂದ್ರೆ ಅದು ಇವಳೇ ಅಲ್ವಾ, ಅದಕ್ಕೆ. ಸೊ ಅವಳೀಗ ಇವನ ಹತ್ರಕ್ ಬಂದು ಅವತ್ ಕೊಟ್ಟ ಹಾಗೆ ಇವತ್ತು ಕೂಡ ಒಂದ್ ಕಿಸ್ ನ ಕೊಡ್ತಾಳೆ. ಅವನಿಗೀಗ ಗೊತ್ತಾಗ್ಬಿಡುತ್ತೆ ಇವಳೇ ಅವಳು ಅಂತ. ಸೊ ಇವನು ಈಗ ಫುಲ್ಲು ಖುಷಿಯಾಗಿ ಅವಳಿಗೆ ಮತ್ತೆ ಕಿಸ್ ಮಾಡ್ತಾನೆ. ಈಗ ಅಲ್ಲಿದ್ದವರೆಲ್ಲ ಇವರು ನೋಡಿ ತಮ್ಮ ಪಾರ್ಟ್ನರ್ಸ್ಗೆ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮೂವಿ ಕೂಡ ಎಂಡ್ ಆಗ್ಬಿಡುತ್ತೆ. ನನ್ನ ಈ ಎಕ್ಸ್ಪ್ಲೈನ್ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಮತ್ತೊಂದು ರೊಮ್ಯಾಂಟಿಕ್ ಕಥೆ ಜೊತೆ ಬರ್ತೀನಿ. ಥ್ಯಾಂಕ್ ಯು.